ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಟೋಟಲ್ 56 ಖಾಲಿ ಹುದ್ದೆಗಳಿವೆ. ನೀವೇನಾರ SLC PUC ಪದವಿ ಮಾಡಿದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾವ ಹುದ್ದೆ ಐತೆ ತಿಳಿಸ್ಕೊಡ್ತೀನಿ, ಏಜ್ ಎಷ್ಟು ಇರಬೇಕು ಮತ್ತು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಹುದ್ದೆಗಳ ವಿವರ ನೋಡೋದಾದರೆ ಸೆನೋಗ್ರಾಫರ್ ಗೈಡ್ 2 ಐತೆ, ತೆರಿಗೆ ಸಹಾಯಕ ಪದವಿ ಮಾಡಿರೋರಿಗೆ 28 ಐತೆ, ಮಲ್ಟಿ ಟಾಸ್ಕಿಂಗ್ ಸಾಫ್ಟ್ ಅಂದರೆ ಇದಕ್ಕೆ SLC ಮಾಡಿಸಿದ್ರೆ ಸಾಕು. ಇದಕ್ಕೆ 26 ಖಾಲಿ ಹುದ್ದೆ ಐತೆ. ಟೋಟಲು 56 ಖಾಲಿ ಹುದ್ದೆ ಐತೆ. ಭಾರತದಾದ್ಯಂತ ಅಂದರೆ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಕೆಲಸಕ್ಕೆ ನೀವು ಸೆಲೆಕ್ಟ್ ಆದರೆ. ಟೋಟಲ್ ಇರೋದು 56 ಹುದ್ದೆಗಳು. ಮತ್ತು ವಿದ್ಯಾರ್ಥಿ ಏನಿರಬೇಕು, ಸೆನೋಗ್ರಾಫರ್ ಗೇಟ್ 2 ಹುದ್ದೆಗಳಿಗೆ ಇದಕ್ಕೆ ಸೆಕೆಂಡ್ PUC ಮಾಡಿರ್ಬೇಕೈತೆ. ತೆರಿಗೆ ಸಹಾಯಕಿಗೆ ಪದವಿ ಮಾಡಿರಲೇಬೇಕು. ಮಲ್ಟಿ ಟಾಸ್ಕಿಂಗ್ ಸಾಫ್ಟ್ಗೆ ಹುದ್ದೆಗಳಿಗೆ ಅಭ್ಯರ್ಥಿ 10ನೇ ತರಗತಿ ಆಗಿದ್ರೆ ಸಾಕು. ಈ 10ನೇ ತರಗತಿ ಓದಿರೋ ಇದಕ್ಕೆ ಹಾಕ್ಬೋದು. ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ವರ್ಷದಿಂದ 27 ವರ್ಷದ ಒಳಗಿರೋರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಂತೂ ಮೈಂಡಿಗೆ ಇಟ್ಕೊಳ್ಳಿ. ಮತ್ತು ವಯಸ್ಸಿನ ಸಡಿಲಿಕೆನೂ ಐತೆ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 5 ವರ್ಷ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 10 ವರ್ಷದ ಗಂಟ ಏಜ್ ಸಡಿಲಿಕೆ ಇರುತ್ತೆ. ನಿಮ್ಮ ಕ್ಯಾಸ್ಟ್ ಪ್ರಕಾರ ಇದು ಏಜ್ ಸಡಿಲಿಕೆ ಇರುತ್ತೆ. ಇದಕ್ಕೆ ವೇತನ ಶ್ರೇಣಿ ನೋಡೋದಾದರೆ ಸೆನೋಗ್ರಾಫರ್ ಗ್ರೇಡ್ 2ಗೆ 25ನಿಂದ 81,000 ಗಂಟನೂ ವೇತನ ಶ್ರೇಣಿ ಇರುತ್ತೆ. ಮತ್ತು ತೆರಿಗೆ ಸಹಾಯಕ ಪದವಿಗೂ ಅಷ್ಟೇ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಸಾಫ್ಟ್ಗೆ MTSಗೆ 18,000ರಿಂದ 56,000 ಗಂಟನೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಅರ್ಜಿ ಶುಲ್ಕ ಯಾವುದೇ ಇರೋದಿಲ್ಲ. ನೀವು ಆನ್ಲೈನಲ್ಲಿ ಆರಾಮಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದಿಕ ಫಿಟ್ನೆಸ್ ಮತ್ತು ಸಂದರ್ಶನ ಮೂಲಕ ಇದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ನೀವು ಇಷ್ಟು ಕ್ಲೀನಾಗಿ ಗಮನ ಇಟ್ಕೊಂಡು ಪ್ರತಿಯೊಂದು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇದು ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಯಾವ್ಯಾವ ಪ್ರೂಫ್ ಬೇಕಾಗ್ತದೆ ಅಂದರೆ ನಿಮ್ಮದು SLC, ಸೆಕೆಂಡ್ PUC ಪದವಿದು ಎಲ್ಲ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಸಿಗ್ನೇಚರು, ಈಗಿನ ಇತ್ತೀಚಿನ ಪಾಸ್ಪೋರ್ಟ್ ಚಿತ್ರ, ಇಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಜಿ ಸುತ್ತುವ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ನೋಡೋದಾದರೆ ಇದೇ ತಿಂಗಳು 15ನೇ ತಾರೀಕು ಮಾರ್ಚಿಂದ ಮತ್ತು ಏಪ್ರಿಲ್ 5ನೇ ತಾರೀಕುವರೆಗೂ ನಿಮಗೆ ಕೊನೆ ಡೇಟ್ ಆಗಿರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಟೋಟಲು ಒಂದು 20 ದಿನ ಕೊಟ್ಟರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ. ಅಂದರೆ 15 ಮಾರ್ಚಿಂದ ಏಪ್ರಿಲ್ 5ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನೈಟು 10 ಗಂಟೆಗೆ ಲಾಸ್ಟ್ ಇರುತ್ತೆ. ಅಷ್ಟರೊಳಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಹೋಗಿ ಹಾಕಿ, ನೀವೇ ನಿಮ್ಮ ಲ್ಯಾಪ್ಟಾಪು ಫೋನಲ್ಲಿ ಹಾಕ್ತೀನಿ ಅಂದರೆ ಹಾಕಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.